ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು 15 ಡೇಸ್ ಬ್ಯಾಕ್ ಮಾಡಿರುವಂತಹ ವಿಡಿಯೋ. ಶೇರ್ ಮಾಡಲಿಕ್ಕೆ ಲೇಟ್ ಆಯಿತು. ಮಾನಸ ಅವರು ಬೆಂಗಳೂರಿಂದ ಲಾವಂಚದ ಗಿಡವನ್ನು ಕಳಿಸಿದ್ದಾರೆ. ಅದು ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ನನಗೆ ಬಂದು ತಲುಪಲಿಕ್ಕೆ 2-3 ದಿನ ಲೇಟ್ ಆಯಿತು. ತುಂಬ ಏನು ಲೇಟ್ ಆಗಿಲ್ಲ, ಹಾಗಾಗಿ ಗಿಡ ತುಂಬಾ ಚೆನ್ನಾಗಿತ್ತು. ಪೋಸ್ಟಲ್ಲಿ ಅಂದ್ಕೊಂಡ್ಲೆ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಸ್ಪೀಡ್ ಪೋಸ್ಟ್ ಮಾಡಿದ್ದಾರೆ, ಬೇಗನೆ ಬಂತು. ಗಿಡ ಸಹಿತ ತುಂಬಾ ಚೆನ್ನಾಗಿದೆ, ಫ್ರೆಶ್ ಆಗಿತ್ತು. ಪ್ಯಾಕನ್ನು ಓಪನ್ ಮಾಡ್ತಾ ಇರೋ ಹಾಗೆ ತುಂಬಾ ಪರಿಮಳ ಬರ್ತಾ ಇತ್ತು. ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಇದನ್ನು ಯೂಸ್ ಮಾಡೋದು ರೂಟ್ಸನ್ನು. ಈ ಗಿಡಕ್ಕೆ ರೂಟ್ಸ್ ಸಹಿತ ಇತ್ತು, ತುಂಬಾ ಚೆನ್ನಾಗಿತ್ತು ಪರಿಮಳ ಸಹಿತ, ಮತ್ತು ಗಿಡನೂ ಫ್ರೆಶ್ ಆಗಿತ್ತು. ರೂಟ್ಸ್ ಸಹಿತವಾಗಿ ಅವರು ಕೊಟ್ಟು ಕಳಿಸಿದ್ರು. ಲಾವಂಚದ ಬೇರುಗಳನ್ನು ನೀರಲ್ಲಿ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಆ ನೀರನ್ನು ಕುಡಿಯೋದ್ರಿಂದ ದೇಹ ತಂಪಾಗಿರ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಇದನ್ನು ಬಟ್ಟೆಗಳಲ್ಲಿ ಸಹ ಹಾಕಿಡ್ತಾರಂತೆ. ರೇಷ್ಮೆ ಬಟ್ಟೆಗಳಲ್ಲಿ ಇದನ್ನು ಹಾಕಿಡೋದ್ರಿಂದ ಬಟ್ಟೆಗಳು ತುಂಬ ದಿನ ಬಾಳಿಕೆ ಬರ್ತದೆ, ಹಾಗೆಯೇ ಫ್ರೆಶ್ ಆಗಿರ್ತದೆ ಅಂತ ಹೇಳ್ತಾರೆ. ಲಾವಂಚದ ಬೇರುಗಳನ್ನು ನೀಟಾಗಿ ಕಟ್ ಮಾಡಿ ಅದನ್ನು ಒಂದೇ ಸೈಜ್ ಬರುವ ಹಾಗೆ ಕಟ್ ಮಾಡಿಕೊಂಡು ಇದರ ಹಾರಗಳನ್ನು ಸಹಿತ ಮಾಡ್ತಾರಂತೆ. ಇದು ವಿಷ್ಣುವಿಗೆ ಪ್ರಿಯವಾಗಿದ್ದು ಅಂತ ಮಾನಸ ಅವರು ಹೇಳಿದಾಗ ನನಗೆ ಗೊತ್ತಾಗಿದ್ದು. ಇದರ ಮಾಲೆಯನ್ನು ನಾನು ಮಾಡಿದ್ದು ನೋಡಿರಲಿಲ್ಲ, ಹಾಗಾಗಿ ಮಾನಸ ಅವರು ಮಾಡಿದ ಮಾಲೆಯನ್ನು ನನಗೆ ಫೋಟೋದಲ್ಲಿ ಕಳಿಸಿದ್ದಾರೆ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಗಿಡ ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ರೂಟ್ಸ್ ಸಹಿತ ಯಾವ ರೀತಿ ಇದೆ ಅಂತ. ತುಂಬಾ ಧನ್ಯವಾದಗಳು ಮಾನಸ ಅವರೇ, ಇಂಥ ಒಳ್ಳೆ ಗಿಡವನ್ನು ನನಗೆ ಕಳಿಸ್ಕೊಟ್ಟಿದ್ದೀರಾ. ಈ ಗಿಡವನ್ನು ನಾನು ಫಾಟಲ್ಲಿ ಹಾಕಿದ್ದೇನೆ, ಯಾಕಂತಂದರೆ ಇದನ್ನು ರೂಟ್ಸ್ ಬಂದಾಗ ತೆಗಿಲಿಕ್ಕೆ ಚಲೋ ಆಗ್ತದೆ ಅಂತ ನಾನು ಇದನ್ನು ಫಾಟಿಗೆ ಹಾಕಿದೆ. ಅಂದರೆ ನೀಟಾಗಿ ಕಾಣುತ್ತಲ್ಲ ರೂಟ್ ಬಂದಿರೋದು, ಹಾಗಾಗಿ ಕೀಳಕ್ಕೆ ಚೆನ್ನಾಗಾಗುತ್ತೆ ಅಂತ ನಾನು ಫಾಟಲ್ಲೇ ಹಾಕಿದ್ದೇನೆ. ಹಾಗೆಯೇ ಈ ಗಿಡವನ್ನು ಯಾವ ರೀತಿ ನೆಟ್ಟಿದ್ದೇನೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಒಮ್ಮೆ ನೋಡ್ಕೊಂಬರೋಣ ಬನ್ನಿ.